ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರೆ, ಇಂದು ದೇವರ ವಾಕ್ಯ ಕೇಳುವ ಎಲ್ಲರನ್ನು ಪ್ರಭು ಯೇಸು ಕ್ರಿಸ್ತರ ಕರಗಳಿಗೆ ಸಮರ್ಪಿಸಿ ಒಂದು ನಿಮಿಷ ಪ್ರಾರ್ಥಿಸೋಣ. ಪ್ರಭುವೇ, ಈ ದಿನ ವಾಕ್ಯವನ್ನು ಆಲಿಸುವ, ವಾಕ್ಯವನ್ನು ಧ್ಯಾನಿಸುವ, ಆ ವಾಕ್ಯವನ್ನು ಸ್ವೀಕರಿಸುವ ಒಂದೊಂದು ವ್ಯಕ್ತಿಗಳನ್ನು, ಒಂದೊಂದು ಕುಟುಂಬವನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ಎಲ್ಲರ ವೈಯಕ್ತಿಕ ಅಭಿಪ್ರಾಯಕ್ಕಾಗಿ ಪ್ರಾರ್ಥಿಸುತ್ತೇನೆ. ಮಾರ್ಚ್ ತಿಂಗಳು ಪರೀಕ್ಷೆ ಬರೆಯಲು ತಯಾರಾಗುತ್ತಿರುವ ಎಲ್ಲ ಮಕ್ಕಳಿಗಾಗಿ ಅವರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ಇಂದಿನ ದೇವರ ವಾಕ್ಯ ಒಂದು ಅನುಗ್ರಹಕ್ಕೂ ಒಂದು ಬಿಡುಗಡೆಯೂ ಕಾರಣವಾಗಲಿ. ದೇವರು ಎಲ್ಲರನ್ನು ಅನುಗ್ರಹಿಸಲಿ. ಪ್ರಾರ್ಥನೆಯಿಂದ, ನಿರೀಕ್ಷೆಯಿಂದ ಇಂದು ದೇವರ ವಾಕ್ಯವನ್ನು ಆಲಿಸೋಣ. ಇಂದಿನ ವಾಕ್ಯ ಪ್ರೇಷಿತರ ಕಾರ್ಯಕಲಾಪ 16ನೇ ಅಧ್ಯಾಯ 25 ಮತ್ತು 26ನೇ ವಾಕ್ಯ ಇಂತಿದೆ, ಆಲಿಸೋಣ. ಸುಮಾರು ನಡುರಾತ್ರಿಯ ಸಮಯ ಪೌಲ ಮತ್ತು ಸೀಲ ಪ್ರಾರ್ಥನೆ ಮಾಡುತ್ತಾ ದೇವರಿಗೆ ಸ್ತುತಿಗೀತೆಗಳನ್ನು ಆಡುತ್ತಾ ಇದ್ದರು. ಇತರ ಕೈದಿಗಳೆಲ್ಲರೂ ಆಲಿಸುತ್ತಿದ್ದರು. ಇದ್ದಕ್ಕಿದ್ದಂತೆ ವಿಕಾರ ಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರವೇ ಕದಲಿತ್ತು. ಆ ಕ್ಷಣವೇ ಕದಗಳೆಲ್ಲ ತೆರೆದವು. ಕೈದಿಗಳೆಲ್ಲರ ಬಂಧನಗಳು ಕಳಚಿ ಬಿದ್ದವು. ಪ್ರಿಯರೇ, ದೇವರನ್ನು ಆರಾಧಿಸುವಾಗ, ದೇವರಿಗೆ ಸ್ತುತಿ ಮಾಡಿದ್ದಾಗ, ದೇವರ ಮುಂದೆ ಪ್ರಾರ್ಥನೆಯ ಸಮಯವನ್ನು ಕಳೆದಾಗ ಅವರ ಜೀವನದಲ್ಲಿ ಬಿಡುಗಡೆ ಉಂಟಾಗಲು ಕಾರಣವಾಯಿತು. ಪ್ರಿಯರೇ, ದೇವರ ಮುಂದೆ ಪ್ರಾರ್ಥನೆಯೊಂದಿಗೆ, ಆರಾಧನೆಯೊಂದಿಗೆ ನಿಮ್ಮ ಸಮಯ ಕಳೆದಾಗ ನಿಮ್ಮ ಇಂದಿನ ಅವಸ್ಥೆ ಹಳೆಯ ರೀತಿ ಇರುವುದಿಲ್ಲ, ಹಳೆಯ ಬಂಧನದಲ್ಲಿ ಇರುವುದಿಲ್ಲ. ನಮ್ಮ ಮುಂದೆ ಮುಚ್ಚಿದ ಬಾಗಿಲುಗಳು, ಹಲವು ಬದಲಾವಣೆಗಳು, ದೇವರ ಕಾರ್ಯಗಳನ್ನು ಕಾಣಲು ಸಾಧ್ಯವಾಗುತ್ತದೆ. ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಎಂಬ ಶುಶ್ರೂಷೆಯಲ್ಲಿ ಅನೇಕ ದಿನದಿಂದ ದೇವರ ವಾಕ್ಯ ಕೇಳುತ್ತಾ ಇದ್ದ ಅನೇಕ ಜನರ ಜೀವನದಲ್ಲಿ ಬಂದ ಬದಲಾವಣೆಗಳು, ಸೂಚಕ ಕಾರ್ಯಗಳು ಸಾಕ್ಷಿಯಾಗಿ ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ ಕೇಳಿದ್ದೇವೆ. ಫೋನಿನಲ್ಲಿ, ವಾಟ್ಸಪ್ ಅಲ್ಲಿ ಅನೇಕ ಜನರ ಸಾಕ್ಷಿಗಳು ಕೇಳುತ್ತಾ ಇದ್ದೇವೆ. ಪ್ರಿಯರೇ, ಇಂದು ಆಲಿಸಿದ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ, ಪೌಲ ಮತ್ತು ಸೀಲರು ಸ್ತುತಿಸಿ ಪ್ರಾರ್ಥಿಸಿದ್ದು ಅದು ಅವರ ಬಿಡುಗಡೆಯ ಅದ್ಭುತದ ರಹಸ್ಯವಾಗಿದೆ. ನೀವು ಸಹ ಪ್ರತಿನಿತ್ಯ ಆಲಿಸುವ ದೇವರ ವಾಕ್ಯವು, ಆ ವಾಕ್ಯವನ್ನು ಸ್ವೀಕರಿಸುವ ಮನಸ್ಸು ನಾಳೆ ಒಂದು ದೊಡ್ಡ ಅದ್ಭುತ ಹೇಳಲು ಕಾರಣವಾಗುತ್ತದೆ. ಪ್ರಿಯರೇ, ನೀವು ನಿಮ್ಮ ನಿಯೋಗಗಳನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸಿರಿ, ದೇವರನ್ನು ಆರಾಧಿಸಿರಿ. ಪ್ರತಿನಿತ್ಯ ದೇವರ ವಾಕ್ಯವನ್ನು ವಿಶ್ವಾಸದೊಂದಿಗೆ ಸ್ವೀಕರಿಸಿ ನಿಮ್ಮ ಜೀವನದಲ್ಲೂ, ನಿಮ್ಮ ಈಗಿನ ಅವಸ್ಥೆಯಲ್ಲಿ ಬದಲಾವಣೆಯು, ಸೂಚಕ ಕಾರ್ಯಗಳು ನೋಡಲು ಸಾಧ್ಯವಾಗುತ್ತದೆ. ಹಾಲೆಲೂಯಾ. ಒಮ್ಮೆಯೂ ನಡೆಯುವುದೇ ಇಲ್ಲ ನೆನೆಸಿದ ಕಾರ್ಯವಾದರೂ, ಸಮಸ್ಯೆಗಳಾದರೂ ನಡೆಯುವುದೇ ಇಲ್ಲ ಎಂದು ನೀವು ಯೋಚಿಸಿದರೆ, ನೀವು ಯೋಚಿಸದೇ ಇರುವ ಅದರ ಆಚೆಗೆ ಒಂದು ಅದ್ಭುತಗಳನ್ನು ಮಾಡುವ ದೇವರ ಶಕ್ತಿ ಆಗಿರುತ್ತದೆ, ಅನುಗ್ರಹವಾಗಿರುತ್ತೆ. ಅದನ್ನು ನಾವು ಕಾಣಲು, ಅನುಭವಿಸಲು ಹೋಗುತ್ತೇವೆ. ಇಂದು ಆಲಿಸಿದ ದೇವರ ವಾಕ್ಯದ ಅನುಗ್ರಹ ನಮ್ಮೆಲ್ಲರಿಗೂ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಬದಲಾವಣೆಗಳು ಆಗಲಿ ಎಂದು ಪ್ರಾರ್ಥಿಸಿಕೊಂಡು ನಾವು ದೇವರ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೇನ್.